ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲಿಗಪ್ಪ ರೆಡಿಯಾಗಿ ಹೊರಟಿದ್ದೀನಿ ಅಂದರೆ ಬನ್ನಿ ಮುಂದೆ ಹೇಳ್ತೀನಿ. ನಾನು ಈ ಒಂದು ಔಟ್ಫಿಟ್ ಹಾಕಿದ್ದೀನಿ. ಹೇಗಿದೆ ನನ್ನ ಔಟ್ಫಿಟ್? ಇದು ಒಂದು ಟಾಪ್ H&Mದು, ಇದು ಜುಡಿಯೋದು, ಇದು ನಾರ್ಮಲ್ ಯಾವುದೋ ಲೋಕಲ್. ನನ್ನ ಹಸ್ಬೆಂಡ್ ನೋಡಿ ನನ್ನ ಬಿಟ್ಟು ರೆಡಿ ಆಗಿದ್ದಾರೆ. ಇವತ್ತು ನಾನು ಒಬ್ಬಳೇ ಹೋಗ್ತಾಯಿಲ್ಲ, ನನ್ನ ಜೊತೆ ನಳಿನಿ ಕೂಡ ಹೋಗ್ತಿದ್ದಾಳೆ. ಬನ್ನಿ ಹೋಗೋಣ. ಗೈಸ್, ಹೇಗೆ ಕಾಣಿಸ್ತಿದ್ದೀನಿ ನೋಡಿ. ನನಗೆ ಹೊಸ ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಇದು ನಾನು ತೊಗೊಂಡಿದ್ದು ಎಲ್ಲಿ, ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. 2 ಪೇರ್ ತೋರಿಸ್ತೀನಿ. ಇನ್ನು ಬಿಲ್ ಕೂಡ ಓಪನ್ ಮಾಡಿಲ್ಲ. ಈ ಡ್ರೆಸ್ಸಲ್ಲಿ ನನಗೆ ಶೋಲ್ಡರ್ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಇದೊಂದು ಫೇಲ್ ಹಾಕಿದ್ದೀನಿ. ಇವತ್ತೊಂದು ಸ್ವಲ್ಪ ಬ್ಲಷ್ ಹಾಕಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಗೈಸ್? ಚೆನ್ನಾಗಿ ಕಾಣಿಸ್ತೀನಿ. ಬನ್ನಿ ಹೋಗೋಣ. ತುಮಕೂರುವರೆಗೂ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಟ್ರೈನಲ್ಲಿ ಹೋಗೋಣ ಅಂತ. ಟ್ರೈನಲ್ಲಿ ಹೋದರೆ ಬೇಗ ಹೋಗ್ಬೋದಲ್ಲ, ಅದಕ್ಕೋಸ್ಕರ. ಸೊ ಗೈಸ್, ನಾವು ಗುಬ್ಬಿಯಿಂದ ತುಮಕೂರಿಗೆ ಬಂದ್ವಿ. ತುಮಕೂರು ಟೌನಲ್ಲಿ ನಿಂತ್ಕೊಂಡ್ವಿ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ. ಯಾಕೆ ಅಂದರೆ ಇವತ್ತು ನಾವು ಟ್ರೈನಲ್ಲಿ ಹೋಗ್ತಾ ಇರೋದು. ಬಸ್ಸಲ್ಲಂದರೆ ಸುಮ್ಮನೆ ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ. ಬನ್ನಿ ಹೋಗೋಣ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ನಾನು ಹೋಗ್ತಾ ಇರೋದು ಬಂದು ಬೆಂಗಳೂರಿಗೆ, ಆಯಿತಾ? ಏನು ಟ್ರೈನ್ ಬರೋದಕ್ಕೆ ಇನ್ನೂ ಟೈಮ್ ಇದೆ, ಅದಕ್ಕೋಸ್ಕರ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಸಮೃದ್ಧಿ ಗಾರ್ಡನ್ ಅಂತ ಇದೆಯಲ್ಲ, ಗ್ರ್ಯಾಂಡ್ ಅನ್ಸುತ್ತೆ, ಸಮೃದ್ಧಿ ಗ್ರ್ಯಾಂಡಿಗೆ ಬಂದಿದ್ದೀವಿ. ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಆದರೆ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. ಏನು ಗೊತ್ತಾ, 9:30ಗೆ ಬರೋ ಟ್ರೈನು, ಅಂದರೆ ಇರೋ ಟ್ರೈನು 9:30ಗೆ, ಅದಕ್ಕೆ ಟಿಕೆಟ್ ಕೊಡ್ತಾಯಿಲ್ಲ ಇಲ್ಲಿ. ಅದನ್ನ ಆನ್ಲೈನಲ್ಲಿ ಮಾಡ್ಕೋಬೇಕಂತೆ. ಅಂದರೆ ಅದು ತುಂಬ ದೂರದಿಂದ ಬರ್ತಾ ಇರ್ಬೋದು ಅನ್ಸೋದು ಮೋಸ್ಟ್ಲಿ ಅದು. ಅದಕ್ಕೋಸ್ಕರ ಆನ್ಲೈನಲ್ಲಿ ಮಾಡ್ಕೋಬೇಕಂತೆ. ನಾವು 10:30 ಟ್ರೈನ್ಗೆ ಟಿಕೆಟ್ ತೊಗೊಂಡಿದ್ದೀವಿ. ಇದಕ್ಕೆ ಹತ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಈಗ ಟ್ರೈನ್ ಬಂದು ಗುಬ್ಬಿಲೈತೆ. ಇನ್ನೇನಿನ್ನ ಒಂದು 10 ನಿಮಿಷಕ್ಕೆಲ್ಲ ಬಂದ್ಬಿಡುತ್ತೆ ಅನಿಸುತ್ತೆ. ನೋಡೋಣ, ಹತ್ತನ ದೇವ್ರ ಮೇಲೆ ಭಾರ ಹಾಕಿ. 10:30 ಟ್ರೈನ್ ಹತ್ಬಿಟ್ರೆ ನಮ್ಗೆ ತುಂಬ ಲೇಟ್ ಆಗಿಬಿಡುತ್ತೆ. ನಾವು ಹೋಗೋಷ್ಟ್ರೊಳಗಡೆ 12:30 ಆಗುತ್ತೆ. ಸೊ ನಾವು ರಿಟರ್ನ್ ಬರೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಟ್ರೈನ್ ಹತ್ಬಿಡೋಣ, ಏನಾಗುತ್ತೆ ನೋಡೋಣ. ಟಿಕೆಟ್ ತೊಗೊಂಡಿದ್ದೀವಿ, ಟಿಕೆಟ್ ತೊಗೊಂಡಿಲ್ಲ ಅಂತೇನಿಲ್ಲ. ಬಟ್ ಏನಂದರೆ 1 ಅವರ್ ಮುಂಚೆ ಹೋಗ್ತಾಯಿದ್ದೀವಿ, ಮುಂಚೆ ಇರೋ ಟ್ರೈನ್ ಹೋಗ್ತಾಯಿದ್ದೀವಿ. ಇನ್ ಕೇಸ್ ಏನಾದರೂ ಹಿಡಿದ್ರೆ ನೋಡ್ಕೊಳ್ಳೋಣ. ಬನ್ನಿ. ಟ್ರೈನ್ ಬಂದೇ ಬಿಡ್ತು. ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಯಾಕೆ ಅಂದರೆ ನನಗೆ ಹತ್ಬೇಕಾದ್ರೆ ಟ್ರೈನ್ನ ಇಳಿಬೇಕಾದ್ರೆ ನನಗೊಂದು ಸ್ವಲ್ಪ ಭಯ. ಕಾಲೇಜ್ ಟೈಮಲ್ಲಿ ನನಗೊಂದು ಇನ್ಸಿಡೆಂಟ್ ನಡೆದಿತ್ತು. ಸೊ ಅದರಿಂದ ನನಗೆ ಸ್ವಲ್ಪ ಟ್ರೈನ್ ಅಂದ್ರೇ ಭಯ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ನಾವು ಹತ್ತೋದೇನೋ ಆ ಟ್ರೈನಿಗೆ ಹತ್ಬಿಟ್ವಿ, ಕೂತಿದ್ದೀವಿ. ನಮ್ಮ ಮುಂದೆನೇ ಚೆಕ್ಕಿಂಗ್ ಮಾಸ್ಟರ್ ಓಡಾಡ್ತಾ ಇದ್ದಾರೆ. ನಮ್ಮನ್ನು ಎಲ್ಲಿ ಕೇಳ್ತಾರೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಏನೂ ಕೇಳಲಿಲ್ಲ. ಮತ್ತು ಕೇಳಿದ್ರೆ ಕೇಳಿ, ಅದಿಲ್ಲ ಫೈನ್ ಹಾಕಿದ್ರು ಹಾಕಲಿ, ಬಟ್ ಎಲ್ಲರ ಮುಂದೆ ಅಜೀಬ್ ಮಾಡಿಬಿಟ್ರೆ ಅನ್ನೋದೊಂದಷ್ಟೇ. ನಾವು ಟ್ರೈನ್ನ ಯಶವಂತಪುರಲ್ಲಿ ಇಳಿದ್ವಿ. ಅಲ್ಲೇ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಸೊ ಮೆಟ್ರೋ ಸ್ಟೇಷನ್ ಹತ್ಕೊಂಡು ನಾವು ಫಸ್ಟ್ ಹೋಗಿದ್ದು ಮಂತ್ರಿ ಸ್ಕ್ವೇರ್ಗೆ. ಸೊ ಮಂತ್ರಿ ಮಾಲಿಗೆ ಹೋದ್ವಿ. ಬಟ್ ಆದರೆ ನಾನು ಹೊಸ ಸ್ಲಿಪ್ಪರ್ ತೊಗೊಂಡಿರೋದು ಒಂದು ಕುಯ್ತಿದೆ. ನನ್ನ ಹೊಸ ಸ್ಲಿಪ್ಪರ್ ಕುಯ್ತಾ ಇರೋದ್ರಿಂದ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲ ಅಂದರೆ ಓಡಾಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ 1000 ರೂಪೀಸ್ ಕೊಟ್ಟು ಮತ್ತೆ ಹೊಸ ಸ್ಲಿಪ್ಪರ್ ತೊಗೊಂಡಿದ್ದಾಯಿತು. ಫಸ್ಟು H&Mಗೆ ಹೋದ್ವಿ. ಅಲ್ಲೇ ತೊಗೊಳ್ಳೋಣ ಶರ್ಟ್ಸು ಏನಾದರೂ ಬರತ್ಗೆ ಅಂತ ನೋಡೋಣ ಅಂತ ಹೋದೆ. ಬಟ್ ಅಲ್ಲಿ ಏನೂ ಕಲೆಕ್ಷನ್ಸ್ ಅಷ್ಟು ನಂಗೆ ಇಷ್ಟ ಆಗೋ ಥರ ಇರಲಿಲ್ಲ. ಶರ್ಟ್ಗಳಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ಟೀ ಶರ್ಟಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇತ್ತು. ಬಟ್ ಟೀ ಶರ್ಟು ಬೇಡ ಅಂತ ಡಿಸೈಡ್ ಮಾಡಿದ್ದೆ ನಾನು. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಪ್ಯಾಂತಲೂಮ್ಸಿಗೆ ಬಂದ್ವಿ. ಅಲ್ಲೊಂದು ನನಗೊಂದು ಉಡ್ಡಿ ಇಷ್ಟ ಆಯಿತು, ಅದೊಂದು ತೊಗೊಂಡೆ. ಮತ್ತು ಬೇರೆ ಕಡೆ ನೋಡೋಣ ಅಂತ ಬಂದರೆ ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಅವ್ರು ನನಗೆ ಬಿಲ್ಲಿಂಗೇ ಮಾಡ್ಕೊಳ್ಳಿಲ್ಲ, ಮೊಬೈಲಲ್ಲೇ ಬಿಲ್ ಮಾಡಿಬಿಟ್ರು. ಲಾಸ್ಟ್ ಟೈಮ್ ಡಿಸೆಂಬರ್ ಮಂತಲ್ಲಿ ನಾನು ಸ್ಟಾರ್ಬಕ್ಸಿಗೆ ಬಂದಾಗ ಒಂದು ಕೂಪನ್ ಕೊಟ್ಟಿದ್ದರು. ಅದನ್ನು ತೋರಿಸ್ದೆ, ಬಟ್ ಅದು ಎಕ್ಸ್ಪೈರಿ ಆಗಿದೆ ಅಂತ ಹೇಳಿದ್ರು. ಸೊ ಓಡಾಡಿ ಸುಸ್ತಾಯ್ತಲ್ಲ, ಅದಕ್ಕೆ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಸ್ಟಾರ್ಬಕ್ಕಿಗೆ. ಸೊ ನಾನು ಇವತ್ತು ಆರ್ಡರ್ ಮಾಡಿರೋದು ಜಾವಚಿ. ನೋಡೋಣ ಹೇಗಿರುತ್ತೆ ಅಂತ. ನಾವು ಒಂದ್ಸತಿ ಟ್ರೈ ಮಾಡಿದ್ವಿ ಅನ್ಸುತ್ತೆ ಅದನ್ನು.
ಸೊ ಗೈಸ್, ನನಗೆ ಏನೋ ಗೊತ್ತಿಲ್ಲ, ಈ ನಡುವೆ ನೋಸ್ ಪಿನ್ ಮೇಲೆ ಮತ್ತು ಹೇರ್ ಬ್ಯಾಂಡ್ಸ್ ಮೇಲೆ ತುಂಬಾ ಆಸೆ ಆಗ್ತಿದೆ. ಅದು ಎಲ್ಲಿ ನೋಡಿದ್ರೂ ಗೊತ್ತಿಲ್ಲ, ತೊಗೋಬೇಕು ಅನಿಸುತ್ತೆ. ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮೇಲೆ ಆಸೆ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಈ ನಡುವೆ ನೋಡಿ ಗೋಲ್ಡ್ ಇಯರಿಂಗ್ಸ್ ಬಿಚ್ಚಿಟ್ಬಿಟ್ಟು ಆರ್ಟಿಫಿಷಿಯಲ್ ಹಾಕೊತಾ ಇದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಇಷ್ಟ ಆಗಿದ್ದು ಮಾಡಲೇಬೇಕು ಮನುಷ್ಯರು ಅಲ್ವಾ. ಆ್ಯಕ್ಚುಲಿ ನಾನು ಇವತ್ತು ಏನಕ್ಕಪ್ಪ ಬಂದಿದ್ದು ಅಂದರೆ, ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ, ಅದಕ್ಕೋಸ್ಕರ ಅವನಿಗೆ ಬಟ್ಟೆನ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದು. ಅವನಿಗೆ ಹೇಳಿಲ್ಲ ನಾನು, ಮೊನ್ನೆ ಏನೋ ಬ್ಯಾಂಗ್ಳೂರಲ್ಲಿ ನಾನು ಅವನು ಏನೋ ತೊಗೊಂಡಿದ್ವಿ. ಸೊ ಅದನ್ನು ಎಕ್ಸ್ಚೇಂಜ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ನಿನಗೆ ಬಟ್ಟೆ ತೊಗೊಳ್ತಾ ಇದ್ದೀನಿ ಅಂತ ಹೇಳಿಲ್ಲ. ಸೊ ಅವನಿಗೆ ಗೊತ್ತಿಲ್ಲ, ಸರ್ಪ್ರೈಸಾಗಿ ಅವ್ನಿಗೆ ಗೊತ್ತಿಲ್ದಲೇ ಬಟ್ಟೆ ಪರ್ಚೇಸಿಂಗ್ ಬಂದಿದ್ದೀನಿ. ಬಟ್ ಸೈಜ್ ಎಷ್ಟರ ಮಟ್ಟಿಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಐ ಡೋಂಟ್ ನೋ ಐಡಿಯಾ. ಸೊ ಇವಾಗ ನೆಕ್ಸ್ಟು ನಾವು ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇಲ್ಲಿಂದ ಲಾಟ್ ಆಫ್ ಡಿಸ್ಟೆನ್ಸ್ ಇದೆ, ಸುಮಾರು ಅರ್ಧ ಗಂಟೆ ತೋರಿಸ್ತಿದೆ ಅಲ್ಲಿಗೆ ಹೋಗೋದಕ್ಕೆ. ಅದಕ್ಕೋಸ್ಕರ ಲೂಲು ಮಾಲ್ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಲೂಲು ಮಾಲ್ಗೆ ಹೋದ್ಮೇಲೆ ಅಲ್ಲೂ ತೋರಿಸ್ತೀನಿ ಬನ್ನಿ, ಅಲ್ಲೆಲ್ಲ ಚಂದ ತಿನ್ನೋಣ ಅಂದ್ಕೊಂಡಿದ್ದೀನಿ ಇವತ್ತು ನಾನು. ಗೈಸ್, ನಾವೀಗ ಬಂದಿದ್ದೀವಿ ಲೂಲು ಮಾಲ್ಗೆ. ನೋಡಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ. ಲೂಲು ಮಾಲ್ ಒಂಥರ ನಮಗೆ ತವ್ರ ಮನೆ ಇದ್ದಂಗೆ ಗೈಸ್. ಅವಾಗ ಬರ್ತಾಯಿರ್ತೀವಿ. ಯಾಕೆ ಅಂತೀರಾ, ಬನ್ನಿ ತೋರಿಸ್ತೀನಿ ಯಾಕೆ ಅಂತ. ಸೊ ಅಲ್ಲಿಂದ ಶಾಪಿಂಗ್ ಮಾಡಿದ ಬ್ಯಾಗ್ ಎಲ್ಲ ಈ ಕೌಂಟರಲ್ಲಿ ಇಟ್ಬಿಡೋಣ, ಎತ್ಕೊಂಡು ಓಡಾಡೋಕ್ಕಾಗಲ್ಲ ಗೈಸ್. ಅದಕ್ಕೆ ಕಾರಲ್ಲಿ ಬರಬೇಕು, ಈ ಬಸ್ಸಲ್ಲೆಲ್ಲ ಬಂದರೆ ಇದೇ ಗೋಳು. ಗೈಸ್, ನಂದು ಶಾಪಿಂಗ್ ಎಲ್ಲ ಮುಗೀತು. ನಾನು ಪರ್ಚೇಸ್ ಮಾಡಿದೆ. ನಾನು ಮಾಡೋದು ಬೇಡ ಅಂದ್ಕೊಂಡ್ರು, ಆದರೂ ಪರ್ಚೇಸ್ ಮಾಡಿದೆ. ಮೇಯ್ನ್ ಥಿಂಗ್ ನನ್ನ ಹಸ್ಬೆಂಡಿಗೆ ತೊಗೋಬೇಕಾಗಿತ್ತು, ತೊಗೊಂಡೆ. ಮನೆಗೆ ಹೋದ್ಮೇಲೆ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ ಎಲ್ಲನೂ ನಿಮ್ಮ ಜೊತೆ ತೋರಿಸ್ತೀನಿ. ಅದು ಯಾವುದಪ್ಪ, ಮ್ಯಾಕ್ಸ್ ಫ್ಯಾಷನಲ್ಲಿ ತುಂಬ ಇಷ್ಟ ಆಯಿತು ನನಗೆ ಡ್ರೆಸ್ಸು ಅವನಿಗೆ. ಗೈಸ್, ನಾವೀಗ ಓಕೆ. ಗೈಸ್, ಏನು ಗೊತ್ತಾ, ನನ್ನ ಕಾರ್ಡಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಕ್ಯಾಶ್ ಇತ್ತು, ಅಂದರೆ ಲಾಸ್ಟ್ ಟೈಮ್ ರೀಚಾರ್ಜ್ ಮಾಡಿದ್ದು. ಸೊ ಆಟ ಆಡೋಣ ಅಂತ ಫನ್ ಟೂರಾಗಿ ಬಂದಿದ್ದೀವಿ. ಏನು ಆಟ ಆಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಏನು ಆಡೋಣ ಇದು ಆಡೋಣ ನೋಡಿ, ಇದು ಆಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಸಕ್ಕದಾಗಿರುತ್ತೆ. ಲಾಸ್ಟ್ ಟೈಮ್ ಬಂದಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಆಡಿದ್ವಿ. ಇದೇನು ಮಾಡುತ್ತೆ ಅಂದರೆ ಫುಲ್ ಗರ ಅಂತ ತಿರುಗುತ್ತಾ. ಸೊ ಹೇರಲ್ಲಿ ಲಾಕ್ ಮಾಡುತ್ತೆ ಇದು. ಆ್ಯಕ್ಚುಲಿ ಭಯ, ಅಲ್ಲಿ ನಿಂತ್ಕೋಬೇಕು. ಬನ್ನಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ. ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ, ಜಸ್ಟ್ ತೋರಿಸ್ತೀನಿ ಅಷ್ಟೇ. ನಾವು ಇದನ್ನು ಆಡಿದ್ವಿ, ಬಟ್ ಅಷ್ಟು ಮಜಾ ಬರಲಿಲ್ಲ, ಅದರಷ್ಟು ಮಜಾ ಬರಲಿಲ್ಲ. ಈಗ ಬನ್ನಿ ಬೇರೆ ನೋಡೋಣ. ಗೈಸ್, ಇದೆಲ್ಲ ವಿಡಿಯೋ ಗೇಮ್ಸ್. ಈ ಒಂದು ಜಿಪ್ ಲೈನ್ ಅಂತೂ ನಿಜವಾಗ್ಲೂ ಹಾರಿಬಲ್ ಆಗಿತ್ತು. ಯಾಕೆ ಅಂದರೆ ನನಗಲ್ಲಿ ಹೋಗ್ತಿದ್ದಂಗೆ ಹೆದರಿಕೆ ಆಯಿತು. ನನ್ನ ದುಡ್ಡು ವಾಪಸ್ ಕೊಟ್ಬಿಡಿ, ನಾನು ಆಡಲ್ಲ ಅಂತ ಅಂದೆ. ಸೊ ಮೇಡಮ್ ಹಾಗೆಲ್ಲ ರಿಟರ್ನ್ ಮಾಡೋಕ್ಕಾಗಲ್ಲ, ಬೇರೆ ಆಟನಾದರೂ ಆಡಿಸಿ ಪರವಾಗಿಲ್ಲ ಅಂದೆ. ಬಟ್ ಆದರೂ ಬಿಡಲಿಲ್ಲ. ಸೊ 200 ರೂಪೀಸ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಗೇಮ್ನ ಆಡಿದೆ. ಇದು ಆದಷ್ಟು ಗದೆ ಹೋಗಲ್ಲ, ನಾವು ಕೈಯಲ್ಲಿ ಎಕ್ಸಿಲೇಟರ್ ಥರ, ಅದೇನು ಗಾಡಿ ಓಡಿಸ್ತೀವಲ್ಲ ಆ ಥರ ಓಡಿಸ್ಬೇಕು, ಆವಾಗ ಅದು ಮೂವ್ ಆಗುತ್ತೆ. ನಿಜವಾಗ್ಲೂ ನಾನು ಕಣ್ಣು ಬಿಟ್ಟು ಕೆಳಗಡೆ ಕೂಡ ನಾನು ನೋಡಲ್ಲ. ಈಗ ನೋಡ್ತಾ ಇರ್ಬೋದು, ಕಣ್ಣು ಮುಚ್ಕೊಂಬರ್ತೀನಿ ನೋಡಿ. ಅಷ್ಟು ಭಯ ಆಗಿತ್ತು ನನಗಂತೂ. ಈ ಲೂಲು ಹೈಪರ್ ಮಾರ್ಕೆಟ್ಗೆ ಇಲ್ಲಿ ಸ್ವಲ್ಪ ಏನು ಪರ್ಚೇಸ್ ಮಾಡೋ ಥರ ಏನೂ ಇಲ್ಲ ಗೈಸ್. ಇದು ನನ್ನ ಫೇವ್ರೆಟ್ ಸೆಕ್ಷನ್, ಯಾಕೆಂದರೆ ನನಗೆ ಸ್ಟ್ರಾಬೆರೀಸ್ ಅಂದರೆ ಇಷ್ಟ. ಸೊ ಅದಕ್ಕೆ ಇದು ಬಂದು ಒಂದು ಬಾಕ್ಸ್ ನೋಡಿ, ಒಂದು ಸಣ್ಣ ಗೈಸ್. ಇದು ಏನು ಗೊತ್ತಾ, ಇದು ಮಲ್ಬೆರಿ ಅಂತ ಇದರ ಹೆಸರು. ಕನ್ನಡದಲ್ಲಿ ರೇಷ್ಮೆ ಹಣ್ಣು ಅಂತಲೂ ಕರೀತಾರೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಹಲಸಿನ ಹಣ್ಣು ಗೈಸ್, ವರ್ಷದ ಮೊದಲನೇ ಹಲಸಿನ ಹಣ್ಣು ನೋಡಿ ಇಲ್ಲಿ. ಇದು ಏನು, ಗೋಲ್ಡನ್ ಬೆರಿ. ಟ್ರೈ ಮಾಡೋಣ. ಬ್ಲೂಬೆರಿ
ಗೈಸ್ ಫ್ರೂಟ್ ಸೆಕ್ಷನ್ನು. ನನಗೆ ಸ್ಟ್ರಾಬೆರಿ ಅಂದರೆ ತುಂಬ ಇಷ್ಟ ನೋಡಿ. ಸ್ಟ್ರಾಬೆರಿ ಜಸ್ಟ್ 75 ರುಪೀಸ್ ಅಷ್ಟೇ. ಆ್ಯಂಡ್ ಬ್ಲೂಬೆರಿನೂ ಅಷ್ಟೇ 179 ರುಪೀಸ್. ಸೊ 2 ತೊಗೊಂಡಿದ್ದೀನಿ. ಈ ಫ್ರೂಟ್ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಮ್ಯಾಂಗೋ ಗೈಸ್ ನೋಡಿ, ಸೌತ್ ಆಫ್ರಿಕಾದಿಂದ ಇಂಪೋರ್ಟ್ ಮಾಡ್ಕೊಂಡಿರೋ ಹಣ್ಣು ಇದು. ಸೊ ಟೇಸ್ಟ್ ಮಾಡೋಣ ಅನ್ನೋದು ಒಂದು ಮನಸ್ಸು, ಬಟ್ ಹೆಂಗಿರುತ್ತೋ ಏನೋ, ಬೇಡ ಬನ್ನಿ. ನಮ್ಮ ಕಡೆ ಮಾವಿನ ಹಣ್ಣು, ಇಂಡಿಯಾದ ಮಾವಿನ ಹಣ್ಣು. ಇದು ಸ್ಮೆಲ್ ನೋಡಿ, ಇದು ಸೇಂದೂರ್ ಅನ್ಸುತ್ತೆ ಇದು. ಇದು ಗೈಸ್ ನಾನು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೆ, ಪ್ಯಾಷನ್ ಫ್ರೂಟ್. ಗೈಸ್ ನೋಡಿ, ಇದೆಲ್ಲ ಕೇರಳ ಸೈಡ್, ಕೇರಳ ಫುಡ್. ಗೈಸ್ ನೋಡಿ, ಫ್ರೆಶ್ ಜ್ಯೂಸ್ನ ಈ ಥರ ಬಾಟಲ್ಸ್ಗೆ ಹಾಕಿಟ್ಟಿರ್ತಾರೆ. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ಪಿಕ್ ಮಾಡ್ಕೋಬೋದು. ನಾನು ಲೀಚಿ ತೊಗೊತೀನಿ. ಲೀಚಿ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಸೆಕ್ಷನ್ ಯಾವುದಪ್ಪ ಅಂದರೆ ಇದೇ ಗೈಸ್ ನೋಡಿ. ಈಗ ನಾನು ಯಾವ್ದು ಪಿಕ್ ಮಾಡ್ತೀನಿ ಅಂದರೆ ಇಲ್ಲಿ ನನ್ನ ಫೇವ್ರೆಟ್ ಎಲ್ಲನೂ ಆಲಿವ್ಸೇ. ಎಷ್ಟು ಥರ ನೆನಾಕಿದ್ದಾರೆ ನೋಡಿ, ಆಲಿವ್ಸ್. ಮತ್ತು ಇದು ಬೆಣ್ಣೆ, ಮಯೋನೀಸ್, ಮತ್ತು ಚಾಕ್ಲೇಟ್ ಸ್ಪ್ರೆಡ್, ಆ್ಯಂಡ್ ಇದು ಜಾಮ್, ಇದು ಮಯೋನೀಸ್. ಇದೆಲ್ಲ ಪಿಕಲ್ಸ್, ವೆಜ್, ಇದೆಲ್ಲ ವೆಜ್ಜು, ಇದೆಲ್ಲ ನಾನ್ ವೆಜ್ ಪಿಕಲ್ಸ್. ಬೇಕ್ರಿ ಐಟಮ್ಸ್ ನೋಡಿ ಹೇಗಿದೆ. ಗೈಸ್ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ತಿಂದ್ವಿ, ಹೊಟ್ಟೆ ತುಂಬ ಏನೇನೋ ತಿಂದ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಈಗ ಮತ್ತೆ ನಾವು ಟ್ರೈನಲ್ಲೇ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟ್ರೈನ್ ಜರ್ನಿ ಸಕ್ಕತ್ತಾಗಿದೆ ಗೈಸ್, ಬಸ್ಸಿಗಿನ ಟ್ರೈನ್ ಜರ್ನಿ ಸಕ್ಕತ್ತಾಗಿದೆ. ಸೊ ಟ್ರೈನಲ್ಲಿ ಹೋಗೋಣ. ಈಗ ಆಟೋ ಹತ್ಬಿಟ್ಟು ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ಕಿಂದ ಟ್ರೈನಲ್ಲಿ ಹೋಗೋದು. ಸೀದಾ ಗುಬ್ಬಿಗೆ ಟಿಕೆಟ್ ತೊಗೊಂಬಿಟ್ರೆ ನಾವು ಗುಬ್ಬಿಲೇ ಇಳ್ಕೊತೀವಿ. ವೆಯ್ಟ್ ಮಾಡಿ ಟ್ರೈನ್ ಸಿಕ್ತು. ಸೊ ಟ್ರೈನ್ ಹತ್ತಿ ಕೂತಿದ್ದೀವಿ. ಆಗಲೇ ಕತ್ಲಾಗಿದೆ. ಟ್ರೈನ್ ಜರ್ನಿ ಮುಗಿತು. ಈಗ ನಮ್ಮ ಡೆಸ್ಟಿನೇಷನ್ ಬಂತು ಗೆಳೆಯರು. ನೋಡಿ, ನಮ್ಮನ್ನ ಪಿಕ್ ಮಾಡೋದಕ್ಕೆ ಬಂದಿದ್ದಾರೆ ಇವ್ರ ಹಸ್ಬೆಂಡು ಮತ್ತೆ ನನ್ನ ಹಸ್ಬೆಂಡು. ನೋಡಿ, ಪುಸ್ಕಟ್ಟೆ ಹತ್ತೋದು ಅಂದ್ರೆ ಇದೆ ಅನ್ಸುತ್ತೆ. ಹಾಂ, ಪುಕ್ಸಟ್ಟೆ. ಫೈನಲಿ ನಮ್ಮ ಗುಬ್ಬಿಗೆ ಬಂದ್ವಿ. ಅಲ್ಲ ಕಣ್ರಿ, ಚೈ ಅಂತ ಕೂಗ್ರಿ. ಕರೆಕ್ಟ್ ಆಗಿದ್ದೀರಾ ಗೈಸ್? ನೋಡಿ, ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ. ಆಕ್ಚುಲಿ ಇವತ್ತು ಓಡಾಡಿ ತುಂಬಾನೇ ಸುಸ್ತಾಗಿದೆ. ನಮ್ಮ ಟ್ರೈನ್ ಹೋಗ್ತಿದೆ. ಬಾಯ್ ಮೈ. ಆಕ್ಚುಲಿ ನಾನು ಬಂದಿದ್ದ ಟ್ರೈನ್ ಅಂದ್ರೆ ಅದು ನಂದೇ ಟ್ರೈನು. ಅದ ಮೇಂಟೈನ್ ಮಾಡಿಲ್ಲ ಗೈಸ್, ಅದಕ್ಕೋಸ್ಕರ ನಾನು ಅದನ್ನ ಏನು ತಲೆಗೆ ತಗೊಳ್ಳಲ್ಲ ಗೈಸ್, ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ದೀನಿ. ಯಾವಾಗಾದ್ರೂ ಒಂದೊಂದ್ಸತಿ ಹೋಗ್ತೀನಿ ಅಷ್ಟೇ ಗೈಸ್. ನಾವು ಇದೇ ಟ್ರೈನಲ್ಲಿ ಬಂದಿದ್ದು. ಸೊ ನಮ್ಮ ಟ್ರೈನು ನಮ್ಮನ್ನ ಸೇಫಾಗಿ ಡ್ರಾಪ್ ಮಾಡಿಬಿಟ್ಟು ಹೋಗ್ತಿದೆ. ಅದಕ್ಕೆ ಬಾಯ್ ಬಾಯ್ ಹೇಳ್ಬಿಡಿ, ಅರ್ಸಿಕೆರೆಗೆ ಹೋಗ್ತೀನಿ. ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಏನಂದರೆ ನನಗೆ ಶಾಪ್ ಮಾಡಿರೋದು ಕಮ್ಮಿ. ನಾನು ನನ್ನ ಹಸ್ಬೆಂಡ್ಗೆ ಜಾಸ್ತಿ ಶಾಪ್ ಮಾಡಿರೋದು. ಒಂದು ಉಡ್ಡಿ ಚೆನ್ನಾಗಿದೆಯಾ ಇದು? ಇದ್ರ ಪ್ರೈಸ್ ಬಂದು 999. ಇದೊಂದು ಶರ್ಟು. ಇದು ನಾನು ಬೈ ಮಾಡಿದ್ದು ಬಂದು ಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಕಲೆಕ್ಷನ್ ಸಖತ್ತಾಗಿದೆ. ಇದು ಬಂದು 1100, ₹1 ಕಮ್ಮಿ, 1000. ಇನ್ನೊಂದು ಶರ್ಟು ನನ್ನ ಹಸ್ಬೆಂಡಿಗೆ. ಇದು 799 ರುಪೀಸು. ಹೇಗಿದೆ? ಅವನಿಗೆ ಜಾಸ್ತಿ ಪ್ರಿಂಟೆಡೇ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಪ್ರಿಂಟೆಡ್ ಶರ್ಟೇ ತೊಗೊಂಬಂದಿದ್ದೀನಿ. ಇದು ಒಂದು ಹೇಗಿದೆ? ಇದು ಅಷ್ಟೇ 800 ರುಪೀಸ್. ಇದು 800, ಆವಾಗಲೇ ತೋರಿಸೋದಲ್ಲ, ಅದು 800. ಮತ್ತು ನನಗೂ ತಂದಿದ್ದೀನಿ, ನಾನೀಗ ತರದಲ್ಲೇ ಇರ್ತೀನ. ಇದೊಂದು ಶರ್ಟು ನನಗೆ ಯಾಕೋ ಗೊತ್ತಿಲ್ಲ, ಈ ನಡುವೆ ಶರ್ಟ್ ಮೇಲೆ ತುಂಬಾ ಅಂದರೆ ಇಷ್ಟ ಆಗುತ್ತೆ ಶರ್ಟ್ ಹಾಕೋಬೇಕು ಅಂತ. ಸೊ ಅದಕ್ಕೋಸ್ಕರ ಇದು ಒಂದು ಶರ್ಟು. ನಾನು ಕೂಡ ಮ್ಯಾಕ್ಸಲ್ಲೇ ತೊಗೊಂಡಿದ್ದು. ಆ್ಯಂಡ್ ಈ ಒಂದು ಶರ್ಟ್ ಹೇಗಿದೆ? ಚೆನ್ನಾಗಿದೆಯಾ?
ಅಷ್ಟೇ ತೊಗೊಂಬಂದಿದ್ದು. ಗೈಸ್ ಎಷ್ಟೊಂದು ದುಡ್ಡು ಖರ್ಚಾಯಿತು, ಬಟ್ ಬಂದಿದ್ದೇ ಇಷ್ಟೇ ಬಟ್ಟೆ ಅನಿಸುತ್ತೆ. ಇವತ್ತಿನ ದಿನ ಹೀಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಟುಮಾರೋ ಈ ವಿಡಿಯೋ ಲೆಂತ್ ಆಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀನಿ. ಇನ್ ಕೇಸ್ ಲೆಂತ್ ಆಯಿತು ಅಂದರೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದ್ರಲ್ಲಿ ನೋಡಿ. ನಾಳೆನೂ ಕಂಟಿನ್ಯೂ ಆಗುತ್ತೆ ವ್ಲಾಗು. ನಾಳೆನೂ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಆಯಿತಾ? ಓಕೆ ಬಾಯ್, ಟಾಟಾ, ಲಾಟ್ಸ್ ಆಫ್ ಲವ್.